ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 24 ಜೂನ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಆನ್ ದ ಒಕೇಶನ್ ಆಫ್ ಇಂಟರ್ನ್ಯಾಷನಲ್ ಯೋಗ ಡೇ, ಪ್ರೈಮ್ ಮಿನಿಸ್ಟರ್ ಮೋದಿ ಲಾಂಚ್ ವಿಚ್ ಅಪ್ಲಿಕೇಶನ್? ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಂ ಯೋಗ. 2021 ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಎಂ ಯೋಗ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದರು. ಅಂಡ್ ಈ ಅಪ್ಲಿಕೇಶನ್ ಅನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಅಂಡ್ ಈ ಉಪಕ್ರಮದ ಮೂಲಕ ಮೋದಿ ಸರ್ಕಾರ ಒಂದು ವಿಶ್ವ ಒಂದು ಆರೋಗ್ಯ ಧ್ಯೇಯವಾಕ್ಯವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಸೊ ಯೋಗ ಬಗ್ಗೆ ನೋಡೋದು ಗೈಸ್, ಪ್ರತಿ ವರ್ಷ ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಆಚರಿಸಲಾಗುತ್ತದೆ. ಅಂಡ್ 2021 ಇಂಟರ್ನ್ಯಾಷನಲ್ ಯೋಗ ಡೇದು ಥೀಮ್ ಯೋಗ ಫಾರ್ ವೆಲ್ನೆಸ್. ಹೂ ಹ್ಯಾಸ್ ಬಿಕಮ್ ದ ಸೌತ್ ಆಫ್ರಿಕಾ ಬೌಲರ್ ಟು ಟೇಕ್ ಹ್ಯಾಟ್ರಿಕ್ ಇನ್ ಮೆನ್ಸ್ ಟೆಸ್ಟ್ ಕ್ರಿಕೆಟ್? ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾದ ಯಾವ ಬೌಲರ್ ಹ್ಯಾಟ್ರಿಕ್ ಪಡೆದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೇಶವ್ ಮಹಾರಾಜ್. ಇತ್ತೀಚೆಗೆ ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾದ ಪ್ಲೇಯರ್ ಕೇಶವ್ ಮಹಾರಾಜ್ ಅವರು ಹ್ಯಾಟ್ರಿಕ್ ಪಡೆದಿದ್ದಾರೆ. ಸೊ ಸೌತ್ ಆಫ್ರಿಕಾ ಬಗ್ಗೆ ನೋಡೋದು ಗೈಸ್, ಸೌತ್ ಆಫ್ರಿಕಾದು ಪ್ರೆಸಿಡೆಂಟ್ ಸಿರಿಲ್ ರಾಮಾಫೋಸಾ ಅಂಡ್ ಸೌತ್ ಆಫ್ರಿಕಾದು ಕ್ಯಾಪಿಟಲ್ಸ್ ಕೇಪ್ ಟೌನ್ ಅಂಡ್ ಪ್ರಿಟೋರಿಯಾ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಪ್ರೆಸ್ಟಿಜಿಯಸ್ CEU ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಓಪನ್ ಸೊಸೈಟಿ ಪ್ರೈಸ್ ಫಾರ್ 2021? 2021ಕ್ಕೆ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿ ಓಪನ್ ಸೊಸೈಟಿ ಪ್ರಶಸ್ತಿ ಪಡೆದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, KK ಶೈಲಜಾ. ಕೇರಳದ ಮಾಜಿ ಹೆಲ್ತ್ ಮಿನಿಸ್ಟರ್ KK ಶೈಲಜಾ ಅವರು ಕೊರೋನಾ ವೈರಸ್ ಅನ್ನು ಕಂಟ್ರೋಲ್ ಮಾಡಲು ಮಾಡಿದ ಕಾಂಟ್ರಿಬ್ಯೂಷನ್ಸ್ಗಾಗಿ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿನ ಓಪನ್ ಸೊಸೈಟಿ ಪ್ರಶಸ್ತಿ 2021 ಪಡೆದಿದ್ದಾರೆ. ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ಮೆಂಬರ್ ಆಫ್ ವರ್ಲ್ಡ್ ಬ್ಯಾಂಕ್ IMF ಹೈ ಲೆವೆಲ್ ಅಡ್ವೈಸರಿ ಗ್ರೂಪ್? ವಿಶ್ವ ಬ್ಯಾಂಕ್ IMF ಉನ್ನತ ಮಟ್ಟದ ಸಲಹಾ ಗುಂಪಿನ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಾಂಟೆಕ್ ಅಹ್ಲುವಾಲಿಯಾ. ಕೋವಿಡ್-19 ಸಾಂಕ್ರಾಮಿಕ ಮತ್ತು ಹವಾಮಾನ ಬದಲಾವಣೆಗಳ ಮೂಲಕ ಪ್ರಪಂಚವು ಎದುರಿಸುತ್ತಿರುವ ಎರಡು ದೊಡ್ಡ ಬಿಕ್ಕಟ್ಟನ್ನು ಪರಿಶೀಲಿಸಲು ಭಾರತದ ಯೋಜನಾ ಆಯೋಗದ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಭಾರತೀಯ ಎಕನಾಮಿಸ್ಟ್ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅವರನ್ನು ವಿಶ್ವ ಬ್ಯಾಂಕ್ ಮತ್ತು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ರಚಿಸಿದ ಉನ್ನತ ಮಟ್ಟದ ಸಲಹಾ ಗುಂಪಿನ ಸದಸ್ಯನಾಗಿ ಆಯ್ಕೆ ಮಾಡಲಾಗಿದೆ. ಸೊ IMF ಬಗ್ಗೆ ನೋಡೋದು ಗೈಸ್, IMF ದ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. IMF ದ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಸ್ಟಲಿನಾ ಜಾರ್ಜಿವಾ, ಚೀಫ್ ಎಕನಾಮಿಸ್ಟ್ ಗೀತಾ ಗೋಪಿನಾಥ್. ನೆಕ್ಸ್ಟ್ ಗೈಸ್, ವರ್ಲ್ಡ್ ಬ್ಯಾಂಕ್ ಬಗ್ಗೆ ನೋಡೋದೆ, ವಿಶ್ವ ಬ್ಯಾಂಕ್ ದ ಪ್ರಸ್ತುತ ಪ್ರೆಸಿಡೆಂಟ್ ಡೇವಿಡ್ ಮಲ್ಪಾಸ್. ಸೊ ವಿಶ್ವ ಬ್ಯಾಂಕ್ IMF ರಚಿಸಿದ ಉನ್ನತ ಮಟ್ಟದ ಸಲಹಾ ಗುಂಪಿನ ಸದಸ್ಯರಾಗಿ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ ನಟ್ಮೆಗ್ಸ್ ಕರ್ಸ್ ಪ್ಯಾರಬಲ್ಸ್ ಫಾರ್ ಅ ಪ್ಲಾನೆಟ್ ಇನ್ ಕ್ರೈಸಿಸ್? ದ ನಟ್ಮೆಗ್ಸ್ ಕರ್ಸ್ ಪ್ಯಾರಬಲ್ಸ್ ಫಾರ್ ಅ ಪ್ಲಾನೆಟ್ ಕ್ರೈಸಿಸ್ ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಮಿತಾವ್ ಘೋಷ್. ಅಮಿತಾವ್ ಘೋಷ್ ಅವರು ದ ನಟ್ಮೆಗ್ಸ್ ಕರ್ಸ್ ಪ್ಯಾರಬಲ್ಸ್ ಫಾರ್ ಅ ಪ್ಲಾನೆಟ್ ಇನ್ ಕ್ರೈಸಿಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. ವಿಚ್ ಸ್ಟೇಟ್ ಇಸ್ ಅಟ್ ಟಾಪ್ ಪೊಸಿಷನ್ ಇನ್ ಇಂಡಿಯಾಸ್ ಕೋವಿಡ್-19 ವ್ಯಾಕ್ಸಿನೇಷನ್ ಡ್ರೈವ್? ಭಾರತದ ಕೋವಿಡ್-19 ವ್ಯಾಕ್ಸಿನೇಷನ್ ಡ್ರೈವ್ನಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಹಾರಾಷ್ಟ್ರ. ಭಾರತದ ಕೋವಿಡ್-19 ವ್ಯಾಕ್ಸಿನೇಷನ್ ಡ್ರೈವ್ನಲ್ಲಿ ಮಹಾರಾಷ್ಟ್ರ ರಾಜ್ಯವು ಪ್ರಥಮ ಸ್ಥಾನದಲ್ಲಿದೆ. ಸೊ ಗೈಸ್, ಮಹಾರಾಷ್ಟ್ರದಲ್ಲಿ ಟೋಟಲ್ 2.8 crores ವ್ಯಾಕ್ಸಿನೇಷನ್ಸ್ ಆಗಿದೆ. ಸೊ ವ್ಯಾಕ್ಸಿನ್ಸ್ ಬಗ್ಗೆ ನೋಡೋದು ಗೈಸ್, ಭಾರತದಲ್ಲಿ ಆಟ್ ಪ್ರೆಸೆಂಟ್ ಟೋಟಲ್ 3 ವ್ಯಾಕ್ಸಿನ್ಸ್ ಇದೆ. ಸೊ ಫಸ್ಟ್, ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನೆಕ್ಸ್ಟ್, ಕೋವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಭಾರತ್ ಬಯೋಟೆಕ್. ಅಂಡ್ ಥರ್ಡ್, ರಷ್ಯಾದ ಸ್ಪುಟ್ನಿಕ್ V. ವಿಚ್ ಇಸ್ ದ ಓನ್ಲಿ ಸ್ಟೇಟ್ ಇನ್ ಇಂಡಿಯಾ ಟು ಹ್ಯಾವ್ ಆಲ್ 3 ಕ್ರೊಕೊಡೈಲ್ ಸ್ಪೀಶೀಸ್? 3 ಮೊಸಳೆ ಜಾತಿಗಳನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಒಡಿಶಾ. ಒಡಿಶಾ ರಾಜ್ಯ ತನ್ನ ಮಹಾನದಿಯಲ್ಲಿ 3 ಮೊಸಳೆ ಜಾತಿಗಳನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯವಾಗಿದೆ. ಸೊ 3 ಜಾತಿಯ 3 kind of ಸ್ಪೀಶೀಸ್ ನೋಡೋದೆ,
reptile freshwater ಗಾಡಿಯಲ್ಸ್, ಮಗ್ಗರ್ಸ್ ಆ್ಯಂಡ್ ಥರ್ಡ್ ಒನ್ ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್. ಸೊ ಈ 3 ಜಾತಿಗಳ ಮೊಸಳೆಗಳನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯ ಒಡಿಶಾ. ಒಡಿಶಾ ಬಗ್ಗೆ ನೋಡೋದು ಗೈಸ್, ಒಡಿಶಾದ ಗವರ್ನರ್ ಗಣೇಶ್ ಲಾಲ್, ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಆ್ಯಂಡ್ ಕ್ಯಾಪಿಟಲ್ ಭುವನೇಶ್ವರ್. Government has targeted to reduce road accident deaths by 50% by which year? ರಸ್ತೆ ಅಪಘಾತ ಸಾವುಗಳನ್ನು ಯಾವ ವರ್ಷದಲ್ಲಿ 50% ರಷ್ಟು ಕಡಿಮೆ ಮಾಡಲು ಸರ್ಕಾರ ಗುರಿ ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 2024. ರೋಡ್ ಆಕ್ಸಿಡೆಂಟ್ಸ್ ರಸ್ತೆ ಅಪಘಾತ ಸಾವುಗಳನ್ನು 2024 ವರ್ಷದಲ್ಲಿ 50% ರಷ್ಟು ಕಡಿಮೆ ಮಾಡಲು ಕೇಂದ್ರ ಸರ್ಕಾರ ಗುರಿಯನ್ನು ಹೊಂದಿದೆ. ಸೊ ಭಾರತದ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಗೈಸ್ ನಿತಿನ್ ಜಯರಾಮ್ ಗಡ್ಕರಿ. ಹೂ ರಿಲೀಸ್ಡ್ ದ ಜನರಲ್ ಎಲೆಕ್ಷನ್ಸ್ 2019 ಅಂಡ್ ಅಟ್ಲಾಸ್? ಸಾರ್ವತ್ರಿಕ ಚುನಾವಣೆಗಳು 2019 ಅಂಡ್ ಅಟ್ಲಾಸ್ ಯಾರು ಬಿಡುಗಡೆ ಮಾಡಿದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜನರಲ್ ಎಲೆಕ್ಷನ್ಸ್ 2019 ಅಂಡ್ ಅಟ್ಲಾಸ್ ಎಂಬ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಸೊ ಎಲೆಕ್ಷನ್ ಕಮಿಷನ್ ಬಗ್ಗೆ ನೋಡೋದು ಗೈಸ್, ECI ದು ಫುಲ್ ಫಾರ್ಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಫಸ್ಟ್ ಎಕ್ಸಿಕ್ಯೂಟಿವ್ ಸುಕುಮಾರ್ ಸೇನ್, ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಸುಶೀಲ್ ಚಂದ್ರ. ಎಲೆಕ್ಷನ್ ಕಮಿಷನರ್ಸ್ ನೋಡೋದೆ ರಾಜೀವ್ ಕುಮಾರ್ ಆ್ಯಂಡ್ ಅನೂಪ್ ಚಂದ್ರ ಪಾಂಡೆ. ಎಲೆಕ್ಷನ್ ಕಮಿಷನ್ದು ಸ್ಥಾಪನೆ 25 ಜಾನ್ 1950 ಆಗಿದೆ ಆ್ಯಂಡ್ ಪ್ರತಿ ವರ್ಷ ಜನವರಿ 25ರಂದು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸುತ್ತಾರೆ. ಗೈಸ್ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಸ್ನೇಹಿತರೆ ಈ ವಿಡಿಯೋದ ಕ್ವಿಜ್ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು. ನೆಕ್ಸ್ಟ್ ಗೈಸ್ ನಾವು PSI ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ನ ಲಾಂಚ್ ಮಾಡಿದೀವಿ. ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ ನ 99 rupeesಗೆ ಪರ್ಚೇಸ್ ಮಾಡಬಹುದು. ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ಗೈಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಗೈಸ್ ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಫಾಲೋ ಮಾಡಬಹುದು. ಹೂ ಇಸ್ ದ ಆಥರ್ ಆಫ್ ದ ಬುಕ್ ದ 7 Sins of Being a Mother? ದ 7 Sins of Being a Mother ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತಾಹಿರಾ ಕಶ್ಯಪ್ ಖುರಾನಾ. ತಾಹಿರಾ ಕಶ್ಯಪ್ ಖುರಾನಾ ಅವರು ದ 7 Sins of Being a Mother ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. Who has been named Ambassador of Forest Frontline Heroes at WWF India? WWF ಇಂಡಿಯಾದಲ್ಲಿ ಫಾರೆಸ್ಟ್ ಫ್ರಂಟ್ ಲೈನ್ ಹೀರೋಸ್ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಉಪಾಸನಾ ಕಾಮಿನೇನಿ. WWF ಇಂಡಿಯಾ ಫಾರೆಸ್ಟ್ ಫ್ರಂಟ್ ಲೈನ್ ಹೀರೋಸ್ ರಾಯಭಾರಿಯಾಗಿ ಉಪಾಸನಾ ಕಾಮಿನೇನಿ ಅವರು ನೇಮಕಗೊಂಡಿದ್ದಾರೆ. ಸೊ ರೀಸೆಂಟ್ ಅಪಾಯಿಂಟ್ ಆಗಿರೋ ಬ್ರ್ಯಾಂಡ್ ಅಂಬಾಸಿಡರ್ಸ್ ನೋಡೋದು ಗೈಸ್, ವಿವೋ ದ ಬ್ರ್ಯಾಂಡ್ ಅಂಬಾಸಿಡರ್ ವಿರಾಟ್ ಕೊಹ್ಲಿ, ಅಲಿಸ್ಟಾ, ಸುರೇಶ್ ರೈನಾ, ಟೆಕ್ನೋ, ಆಯುಷ್ಮಾನ್ ಖುರ್ರಾನಾ, ಪ್ಯೂಮಾ, ವಾಷಿಂಗ್ಟನ್ ಸುಂದರ್ ಅಂಡ್ ದೇವದತ್ ಪಡಿಕಲ್, MyLab, Akshay Kumar, Puma Motorsport in India, Yuvraj Singh. What is the rank of India in terms of money deposited in Swiss bank according to Swiss National Bank? Swiss National Bank ಪ್ರಕಾರ ಸ್ವಿಸ್ ಬ್ಯಾಂಕುಗಳಲ್ಲಿ ಠೇವಣಿ ಇಟ್ಟಿರುವ ವಿಷಯದಲ್ಲಿ ಭಾರತದ ರ್ಯಾಂಕ್ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 51. ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡ್ನ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಬಿಡುಗಡೆ ಮಾಡಿದ 2020 ವಾರ್ಷಿಕ ಬ್ಯಾಂಕ್ ಅಂಕಿಅಂಶ ಪ್ರಕಾರ 2.55 ಬಿಲಿಯನ್ ಸ್ವಿಸ್ ಫ್ರಾಂಕ್ ಹೊಂದಿರುವ ಭಾರತ 2020ರಲ್ಲಿ ಸ್ವಿಸ್ ಬ್ಯಾಂಕುಗಳಲ್ಲಿ ವಿದೇಶಿ ಗ್ರಾಹಕರ ಹಣದ ಪಟ್ಟಿಯಲ್ಲಿ 51ನೇ ಸ್ಥಾನದಲ್ಲಿದೆ, 51. ಆ್ಯಂಡ್ ಈ ಲಿಸ್ಟಲ್ಲಿ ಟಾಪ್ 2 ನೋಡೋದು ಗೈಸ್. ಸೊ ಫಸ್ಟ್ ಯುನೈಟೆಡ್ ಕಿಂಗ್ಡಮ್ 377 ಬಿಲಿಯನ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ ಆ್ಯಂಡ್ ನೆಕ್ಸ್ಟ್ US 152 ಬಿಲಿಯನ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಸೊ ಭಾರತದ ರ್ಯಾಂಕ್ 51. Recently, government has announced to set up how many ದಿವ್ಯಾಂಗತಾ ಖೇಲ್ ಕೇಂದ್ರಸ್ in different parts of country? ಇತ್ತೀಚೆಗೆ ಸರ್ಕಾರ ದೇಶದ ವಿವಿಧ ಭಾಗಗಳಲ್ಲಿ ಎಷ್ಟು ದಿವ್ಯಾಂಗತಾ ಖೇಲ್ ಕೇಂದ್ರಗಳನ್ನು ಸ್ಥಾಪಿಸಲು ಘೋಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 5. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಸಚಿವ್ ಯೂನಿಯನ್ ಮಿನಿಸ್ಟರ್ ಥಾವರ್ ಚಂದ್ ಗೆಹ್ಲೋಟ್ ಅವರು ದೇಶದ ವಿವಿಧ ಭಾಗಗಳಲ್ಲಿ 5 ದಿವ್ಯಾಂಗತಾ ಖೇಲ್ ಕೇಂದ್ರಗಳನ್ನು ಸ್ಥಾಪಿಸಲು ಘೋಷಿಸಿದರು. ಜಾನ್ ಹೈ ತೋ ಜಹಾನ್ ಹೈ ಕ್ಯಾಂಪೇನ್ ವಿಲ್ ಬಿ ಲಾಂಚ್ ಬೈ ವಿಚ್ ಮಿನಿಸ್ಟ್ರಿ ಟು ಕ್ರಿಯೇಟ್ ಅವೇರ್ನೆಸ್ ಆಸ್ ಕೊರೋನಾ ವ್ಯಾಕ್ಸಿನೇಷನ್? ಕೊರೋನಾ ವ್ಯಾಕ್ಸಿನೇಷನ್ ಜಾಗೃತಿ ಮೂಡಿಸಲು ಯಾವ ಸಚಿವಾಲಯವು ಜಾನ್ ಹೈ ತೋ ಜಹಾನ್ ಹೈ ಅಭಿಯಾನವನ್ನು ಪ್ರಾರಂಭಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್.
ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸಲು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಸಚಿವಾಲಯವು ಜಾನ್ ಹೈ ತೋ ಜಹಾನ್ ಹೈ ಎಂಬ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಲಿದೆ. ಸೊ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಮೈನಾರಿಟಿ ಅಫೇರ್ಸ್ ಮುಖ್ತಾರ್ ಅಬ್ಬಾಸ್ ನಖ್ವಿ. ಸ್ನೇಹಿತರೆ, ಎರಡನೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಾಟ್ ಈಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಯೋಗ ಡೇ 2021? ಅಂತಾರಾಷ್ಟ್ರೀಯ ಯೋಗ ದಿನ 2021 ವಿಷಯವೇನು? ಇದಕ್ಕೆ ಉತ್ತರ ಸ್ನೇಹಿತರೆ, ಯೋಗ ಫಾರ್ ವೆಲ್ನೆಸ್. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ವಾನ್ 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್? 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಮ್ಯಾಕ್ಸ್ ವರ್ಸ್ಟಪನ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ ಅ ಮೆಂಬರ್ ಆಫ್ ವರ್ಲ್ಡ್ ಬ್ಯಾಂಕ್ IMF ಹೈ ಲೆವೆಲ್ ಅಡ್ವೈಸರಿ ಗ್ರೂಪ್? ವಿಶ್ವ ಬ್ಯಾಂಕ್ IMF ಉನ್ನತ ಮಟ್ಟದ ಸಲಹಾ ಗುಂಪಿನ ಸದಸ್ಯರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ರಿಲೀಸ್ ಜನರಲ್ ಎಲೆಕ್ಷನ್ಸ್ 2019 ಆನ್ ಅಟ್ಲಾಸ್? ಜನರಲ್ ಎಲೆಕ್ಷನ್ಸ್ 2019 ಆನ್ ಅಟ್ಲಾಸ್ ಅನ್ನು ಯಾರು ಬಿಡುಗಡೆ ಮಾಡಿದರು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.